ಕೆಲವೊಮ್ಮೆ ಆತುರದಲ್ಲಿ ಏನೇನೋ ಮರೆತು ಹೋಗ್ತೇವೆ. ವರ್ಕ್ ಪ್ರೆಷರ್ ಜಾಸ್ತಿ ಆದರೆ ಮೊಬೈಲ್ ಚಾರ್ಜರ್, ಪವರ್ ಬ್ಯಾಂಕ್ ಅಷ್ಟೇ ಯಾಕೆ ID ಕಾರ್ಡ್ಗಳನ್ನು ಕೂಡ ಮರೆತು ಹೋಗ್ತೇವೆ. ಇನ್ನು ದೊಡ್ಡ ಎಡವಟ್ಟು ಏನಪ್ಪ ಅಂದರೆ ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೆ ಅಲೆದ್ರು ಅಂತಾರಲ್ಲ, ಜೇಬಲ್ಲೇ ಮೊಬೈಲ್ ಇದ್ದರೂ ಮನೆ ತುಂಬ ಹುಡುಕಾಡ್ತಿರ್ತೀವಿ. ಆದರೆ ಕಟ್ಟಿಕೊಂಡ ಹೆಂಡತಿಯನ್ನೇ ಮರೆತು ಹೋದರೆ ಹೆಂಗೆ? ಸಂಸಾರ ಸಾಗರದಲ್ಲಿ ಬಿರುಗಾಳಿ ಎದ್ದೇಳಲ್ವಾ? ಎಂಥ ಎಡವಟ್ಟು ಯಾರು ಮಾಡ್ಕೊಳ್ಳಲ್ಲ ಬಿಡಿ ಅಂತ ನೀವು ಅನ್ಕೋಬೋದು. ಯಾಕಂದರೆ ಪತಿಯೇ ಪರದೈವ ಅಂತ ಭಾವಿಸೋ ಹೆಂಡತಿಯನ್ನೇ ಮರೆತರೆ ಆಮೇಲೆ ಏನಾಗುತ್ತೆ? ಹೆಂಡತಿ ಭದ್ರಕಾಳಿಯಾಗೋದು ಗ್ಯಾರಂಟಿ. ಆದರೆ ನಮ್ಮ ಸಾಹೇಬರ ಹಣೆ ಬರ ಚೆನ್ನಾಗಿತ್ತು ಬಿಡಿ. ಹೆಂಡತಿ ಏನೋ ಅಪವಾತಾರ ಎತ್ತಿಲ್ಲ, ಗಂಡನ ಪೆದ್ದುತನ ಕಂಡು ಮುಸಿ ನಕ್ಕಿದ್ದಾರೆ. ಯಾರು ಆ ಎಡವಟ್ಟು ಮಾಡಿಕೊಂಡಿರೋದು ಅಂತೀರಾ? ಅವರೇ ನಮ್ಮ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ತಮ್ಮ ಕಾರ್ಯಕ್ರಮಗಳ ನಿಮಿತ್ತ ಶಿವರಾಜ್ ಸಿಂಗ್ ಚೌಹಾಣ್ ಗುಜರಾತ್ಗೆ ಭೇಟಿ ನೀಡಿದರು. ಈ ವೇಳೆ ಜುನಾಗಢದಲ್ಲಿ ನಡೆದಂಥ ಕಾರ್ಯಕ್ರಮ ಮುಗಿಸಿ ರಾಜ್ಕೋಟ್ಗೆ ಹೋಗಿದ್ದರು. ಅಲ್ಲಿನ ಕಾರ್ಯಕ್ರಮ ಮುಗಿಸಿ ನೇರವಾಗಿ ಏರ್ಪೋರ್ಟ್ಗೆ ಹೋಗಿದ್ದಾರೆ. ಫ್ಲೈಟ್ ಲೇಟ್ ಆಗುತ್ತೆ ಅನ್ನೋ ಅರ್ಜೆಂಟ್ನಲ್ಲಿ ಹೆಂಡತಿ ಕಾಯ್ತಿದ್ದಾರೆ ಅನ್ನೋದನ್ನು ಮರೆತು ಹೋಗಿದ್ರು. ಇನ್ನೇನು ಫ್ಲೈಟ್ ಹತ್ತಬೇಕು ಅನ್ನುವಾಗ ಹೆಂಡತಿ ನೆನಪಾಗಿದ್ದಾಳೆ. ತಕ್ಷಣ ತಮ್ಮ ಬೆಂಗಾವಲು ಪಡೆ ಜೊತೆ ಜುನಾಗಢಕ್ಕೆ ಮರಳಿ ಹೆಂಡತಿಯನ್ನು ಕರೆದುಕೊಂಡು ವಿಮಾನವನ್ನು ಹತ್ತಿದ್ದಾರೆ. ಇದು ಗೊತ್ತಾಗ್ತಿದ್ದಂತೆ ಇಂಟರ್ನೆಟ್ನಲ್ಲಿ ಫುಲ್ ವೈರಲ್ ಆಗಿದ್ದು ನೆಟ್ಟಿಗರು ಬಿದ್ದು ನಗ್ತಿದ್ದಾರೆ.